ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಇವತ್ತು ನಾನು ನೀರು ದೋಸೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದರಲ್ಲಿ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿನ 4 ಅವರ್ ನೆನೆಸಿ ಇಟ್ಕೊಬೇಕು. 4 ಅವರ್ ಅಕ್ಕಿನ ನೆನೆಸಿ ಇಟ್ಕೊಬೇಕು. ನೆನೆಸಿದ ಅಕ್ಕಿಗೆ ಕಾಯಿ ತುರಿನ ಹಾಕಿ, ಮೀನ್ಸ್ 1 ಕಪ್ ಅಕ್ಕಿ ತೊಗೊಂಡ್ರೆ ಅದರಲ್ಲಿ ಅರ್ಧ ಕಪ್ ಆಗೋಷ್ಟು ಕಾಯಿ ತುರಿ ಅಷ್ಟು ತೊಗೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಬೇಕು. ನಾನಿಲ್ಲಿ 2 ಬ್ಯಾಚ್ ಆಗುತ್ತೆ ಗ್ರೈಂಡ್ ಮಾಡ್ಕೊತೀನಿ. ನಾರ್ಮಲ್ ದೋಸೆ ಥರ ಇರಲ್ಲ, ಸ್ವಲ್ಪ ತೆಳು ಹಾಗೆ ಗ್ರೈಂಡ್ ಮಾಡ್ಕೊಬೇಕು. ನೀರು ದೋಸೆದಂದರೆ ನೀರು ಥರನೇ ಇರುತ್ತೆ, ನೀರು ಥರನೇ ಗ್ರೈಂಡ್ ಮಾಡ್ಕೊಬೇಕು. ನೋಡಿ ಯಾವ ಥರ ಅಂತ. ಆಲ್ರೆಡಿ 1 ಸರಿ ಆಯಿತು. ಈಗ ಇನ್ನೊಂದು ಸತಿ ಗ್ರೈಂಡ್ ಮಾಡ್ಕೊತೀನಿ. 2 ಬ್ಯಾಚ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಇರಬೇಕು ಕನ್ಸಿಸ್ಟೆನ್ಸಿ ಅಂತ. ಆಗ ನಿಮಗೆ ಗೊತ್ತಾಗುತ್ತೆ. ನೋಡಿ 2 ಬ್ಯಾಚು ಗ್ರೈಂಡ್ ಮಾಡಾಯಿತು. ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಗ್ರೈಂಡ್ ಮಾಡಾದಮೇಲೆ 2 ಅವರ್ ಹಂಗೆ ಬಿಡಬೇಕು. ಈಗ ಒಂದು 2 ಅವರ್ ಬಿಟ್ಟು ನೀವು ದೋಸೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು, ಫುಲ್ ನೀರು ಥರ. ಈಗ ಒಂದು ಸೈಡ್ಗೆ ಇಟ್ಕೊಂಬಿಡೋಣ. ಒಂದು ಸ್ವಲ್ಪ ಹೊತ್ತು ಹಂಗೆ ಬಿಟ್ಬಿಡೋಣ, 1-2 ಅವರು. ಈಗ ನೀರು ದೋಸೆ ಕಾಂಬಿನೇಷನ್ ಆಗಿ ನಾನು ಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ತುರಿದಿರೋ ತೆಂಗಿನಕಾಯಿ, ಅದಕ್ಕೆ ಸ್ವಲ್ಪ ಹುರ್ಗಡ್ಲೆ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಕರಿಬೇವು. ನೋಡಿ ಕೊತ್ತಂಬರಿ ಕರಿಬೇವು ಎರಡು ಒಟ್ಟಿಗೆ ಹಾಕಿದ್ದೀನಿ. ಕೊತ್ತಂಬರಿ ಕರಿಬೇವು, 1-2 ಎಸ್ಲಾಗಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಿಮ್ಗೆ ಎಷ್ಟು ಬೇಕು ರುಚಿಗೆ ಅಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಬೇಕು. ಗ್ರೈಂಡ್ ಮಾಡಿಕೊಂಡ್ರೆ ಕೋಕೋನಟ್ ಚಟ್ನಿ ರೆಡಿ ವಿತ್ ನೀರು ದೋಸೆ. ಇವಾಗ ನಾನು ದೋಸೆ ಹಾಕ್ಕೊಳ್ಳೋದು ಹೆಂಗೆ ಅಂತ ತೋರಿಸ್ತೀನಿ. ಫಸ್ಟು ಸ್ಟವ್ ಆನ್ ಮಾಡಿ ತವನ ಇಟ್ಕೊಬೇಕು. ನಾನ್ ಸ್ಟಿಕ್ ಆದರೆ ನೀಟಾಗಿ ಬರುತ್ತೆ. ಎಣ್ಣೆ ಹಾಕೋದು ಬೇಡ ತವ ಮೇಲೆ. ನಾವು ನಾರ್ಮಲ್ ದೋಸೆ ಥರ ಬಳಿಯಂಗಿಲ್ಲ. ಹಿಟ್ಟು ನೋಡಿ ಫುಲ್ ತೆಳು ಆಗಿರುತ್ತಲ್ಲ, ಕಲ್ಲು ಮೇಲೆ ಈಗ ಹಾಕಿ ಕಲ್ಲನ್ನೇ ಫುಲ್ ಸುತ್ತ ಹಿಂಗೆ ತಿರುಗಿಸಿದ್ರೆ ಸಾಕು, ಅದೇ ಫುಲ್ಲು ಸ್ಪ್ರೆಡ್ ಆಗಿಬಿಡತ್ತೆ. ಆದಮೇಲೆ ದೋಸೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ದೋಸೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಪ್ಲೇಟ್ ಏನಾದರೂ ಮುಚ್ಚಬೇಕು. ಇಲ್ಲಾಂದರೆ ದೋಸೆ ಒಡ್ಕೊಳ್ಳುತ್ತೆ. ಸೊ ಪ್ಲೇಟ್ ಇಟ್ಸ್ ಕಂಪಲ್ಸರಿ, ಒಂದು ಪ್ಲೇಟ್ ಮುಚ್ಚಲೇಬೇಕು. ನೋಡಿ ಎಷ್ಟು ನೀಟಾಗಿ ಎದ್ದೇಳುತ್ತೆ, ಒಂಚೂರು ಅಂಟ್ಕೊಳ್ಳಲ್ಲ. ಎಷ್ಟು ಚೆನ್ನಾಗಿ ಬಂತು ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಒಂದು ಸತಿ ಟ್ರೈ ಮಾಡಿ. ಆ್ಯಂಡ್ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. ಬಾಯ್ ಬಾಯ್.